ನಾನಿವತ್ತು ಮಸ್ಸಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಸೊಪ್ಪು 1 ಕಟ್ಟು, ಬೇಳೆ 1 ಗ್ಲಾಸು, 1 ಈರುಳ್ಳಿ, 2 ಟೊಮೆಟೊ, 1 ಬೆಳ್ಳುಳ್ಳಿ, ಮೆಣಸಿನ್ಕಾಯಿ 10, ಕರ್ಬೇವಿನ ಸೊಪ್ಪು, ಉಪ್ಪು, ಸಾಸಿವೆ, ಎಣ್ಣೆ. ಈಗ ಮಾಡುವ ವಿಧಾನ ತೋರಿಸ್ತೀನಿ. 1 ಸ್ಪೂನ್ ಎಣ್ಣೆ, 1 ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, 2 ಟೊಮೆಟೊ. ಇದೆಲ್ಲ ಒಂಚೂರು ಫ್ರೈ ಮಾಡ್ಕೋಬೇಕು. ಈಗ ತೊಳೆದಿಟ್ಟಿರೋ ಸೊಪ್ಪು 1 ಕಟ್ಟು, ಈ ಥರ ಬಾಡಿಸ್ಕೊಬೇಕು. ಸುಮ್ಮನೆ 1 ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಮೀಡಿಯಮಲ್ಲಿ ಬಿಟ್ಟಿರ್ತೀನಿ. ಈಗ ಸೊಪ್ಪೆಲ್ಲ ಈ ಥರ ಆಗಿದೆ. ಒಗ್ಗರಣೆನಲ್ಲಿ ಒಗ್ಗರಣೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂದರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಸೊಪ್ಪೆಲ್ಲ ಒಂಥರ ವಾಸನೆ ಬೀರುತ್ತಲ್ಲ, ಅದೆಲ್ಲ ಹೋಗಿರ್ತೈತೆ. ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ ಸೊಪ್ಪು ಬೇಯೋಕ್ಕೆ 1-2 ಗ್ಲಾಸು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಸೊಪ್ಪು ಬೆಂದಿದೆಯೋ ನೋಡೋಣ. ಸೊಪ್ಪು ಬೆಂದಿದೆ. ಈಗ ಇದು ರುಬ್ಕೊಂಡು ಬರ್ತೀನಿ. ಈಗ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಈಗ 1 ಗ್ಲಾಸ್ ಬೇಳೆ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು 1 ವಿಷಲ್ ಕೂಗಿಸ್ಕೊತೀನಿ. ಬೇಳೆ 2 ವಿಷಲ್ ಕೂಗಿದೆ. ಬೇಳೆ ಬೆಂದಿದೆ. ಇವಾಗ ರುಬ್ಕೊಂಡ್ಬಂದಿದ್ದೀನಿ ನೋಡಿ. ಇವಾಗ ಸೊಪ್ಪು ರುಬ್ಕೊಂಡ್ಬಂದಿದ್ದೀನಿ. ಈಗ ಬೇಳೆ ಜೊತೆ ಮಿಕ್ಸ್ ಮಾಡ್ತೀನಿ. ಬೇಳೆ ಬೆಂದಿದೆ. ಈಗ ಇದಕ್ಕೆ ಹಾಕ್ಕೊಳ್ತೀನಿ. 5 ನಿಮಿಷ ಕುದೀಲಿ ನೀರು. ಆಮೇಲೆ ಸೊಪ್ಪು ರುಬ್ಬಿರೋದು ಹಾಕ್ತೀನಿ. ಬೇಳೆ ಹಾಕಿದ್ದೀನಲ್ಲ, ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಕುದೀತಾ ಇರಲಿ ಅಂದ್ಬಿಟ್ಟು ಇಟ್ಟಿದ್ದೆ. ಈಗ ಸೊಪ್ಪು ರುಬ್ಕೊಂಬಂದಿದ್ದೀನಿ. ಬೇಳೆ ಜೊತೆ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿಲ್ಲ, ಈಗ ಉಪ್ಪು ಹಾಕ್ತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದ್ರ ಜೊತೆ ಬದನೆಕಾಯಿ ಹಾಕ್ಬೋದು. ನಾನು ಹಾಕಿಲ್ಲ. ಬದನೆಕಾಯಿ ಹಾಕಿದ್ರೆ ಚೆನ್ನಾಗಿರ್ತೈತೆ. ಈಗ ಉಪ್ಪು ಹಾಕಿದ್ದೀನಿ. 5 ನಿಮಿಷ ಬೇಯಕ್ಕೆ ಬಿಡ್ಬೇಕು ಸಾರನ್ನ. ಆಮೇಲೆ ಒಗ್ಗರಣೆ ಹಾಕಬೇಕು. ಈಗ ಸಾರು ಬೆಂದಿದೆ. ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು ಸ್ವಲ್ಪ, ಈಗ ಒಗ್ಗರಣೆ ಆಗಿದೆ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಮಸೊಪ್ಪು ರೆಡಿಯಾಗಿದೆ. ಇದು ಮುದ್ದೆ ಮತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ತುಂಬ. ಈಗ ಸರ್ವ್ ಮಾಡ್ತೀನಿ. ರೆಡಿಯಾಗಿದೆ. ಮುದ್ದೆ ಜೊತೆ ಮತ್ತೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ನಾನು ಹೇಳ್ದಂಗೆ ಮಾಡ್ಕೊಳ್ಳಿ.